ನಮಸ್ಕಾರ ಸ್ನೇಹಿತರೆ, ಸ್ವತ್ತು ಒಡೆಗೆ ಸ್ವಾಗತ. ನಾನು ಕಾರ್ತಿಕ್. ಪಶ್ಚಿಮ ಬಂಗಾಳದಲ್ಲಿ ಎನ್ಕೌಂಟರ್ನ ಸದ್ದು ಕೇಳಿ ಬಂದಿದೆ. ಉತ್ತರ ಪ್ರದೇಶದ ರೀತಿಯಲ್ಲೇ ಆಡಳಿತವನ್ನು ಕೊಡ್ತೇನೆ ಅಂತ ಹೇಳಿದ ಸುವೇಂದು ಅಧಿಕಾರಿ ತಮ್ಮ ಮಾತಿಗೆ ಬದ್ಧವಾಗಿ ನಿಂತಿದ್ದಾರೆ. ಪೊಲೀಸರಿಗೆ ಡೆಡ್ಲೈನನ್ನು ಕೊಡಲಾಗಿತ್ತು ಈ ಪ್ರಕರಣದಲ್ಲಿ. ಆ ಡೆಡ್ಲೈನ್ನ ಒಳಗೆ ಪೊಲೀಸರು ಪ್ರಮುಖ ಆರೋಪಿಯನ್ನು ಗುಂಡಿಟ್ಟು ಕೊಂದಿದ್ದಾರೆ. ಏನಿದು ಪ್ರಕರಣ? ಸ್ನೇಹಿತರೆ, ಕೋಲ್ಕತ್ತಾದ ಬಹರಿಪುರದ 11 ವರ್ಷದ ಯುವತಿಯ ಮೇಲೆ ಒಂದು ಸಾಮೂಹಿಕವಾಗಿ ಹತ್ಯೆ. ಈ ಸಂಬಂಧ ಕೋಲ್ಕತ್ತಾ ಸೇರಿದಂತೆ ಹಲವು ಭಾಗಗಳಲ್ಲಿ, ಪಶ್ಚಿಮ ಬಂಗಾಳದ ಹಲವು ಭಾಗಗಳಲ್ಲಿ ಪ್ರತಿಭಟನೆ ನಡೆಯುತ್ತೆ. ಮಮತಾ ಬ್ಯಾನರ್ಜಿಯೂ ಸಹ ಪ್ರತಿಭಟನೆಯನ್ನು ನಡೆಸ್ತಾರೆ. ಆರಂಭಿಕವಾಗಿ ಅಲ್ಲಿನ ಸ್ಥಳೀಯರು ಒಬ್ಬ ನಿರಪರಾಧಿ, ಆತನಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಆತನನ್ನು ಕರೆದುಕೊಂಡು ಬಂದು ಇವನೇ ತಾನೆ ಅಂಥೇಳಿ ಆತನಿಗೆ ತಿಳಿಸ್ತಾರೆ. ಆತ ಸಾವನ್ನಪ್ತಾನೆ. ನಂತರ ಇದು ಸರ್ಕಾರದ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಬರುತ್ತೆ. ಸುವೇಂದು ಅಧಿಕಾರಿ ಖುದ್ದು ಪೊಲೀಸ್ ಅಧಿಕಾರಿಗಳಿಗೆ 72 ಗಂಟೆಯ ಡೆಡ್ಲೈನನ್ನು ಕೊಡ್ತಾರೆ. 72 ಗಂಟೆಯ ಒಳಗಡೆ ಈ ಪ್ರಕರಣ ಸಾಲ್ವ್ ಆಗಬೇಕು ಅಂತ. ಈ ಸಂಬಂಧ 3 ಜನರನ್ನು ಅರೆಸ್ಟ್ ಮಾಡ್ತಾರೆ. ಪ್ರಭಾಷ್ ಮಂದಾಸ್, ಆನಂದ್ ಸರ್ಕಾರ್, ದಿವಾಕರ್ ಸರ್ಕಾರ್. ಈ 3 ಜನರು ಕೂಡ ತಪ್ಪನ್ನು ಒಪ್ಕೊಳ್ತಾರೆ. ಅದರಲ್ಲಿ ಈ ಪ್ರಭಾಷ್ ಇದಾನಲ್ಲ, ಈ ಪ್ರಭಾಷನ್ನು ಸ್ಥಳ ಮಹಜರಿಗೆ, ಅದು ರಾತ್ರಿ ವೇಳೆ ಕರೆದುಕೊಂಡು ಬರ್ತಾರೆ. ಬೆಳಗ್ಗೆ ಹೊತ್ತು ಕರೆದುಕೊಂಡು ಬಂದರೆ ಈಗಾಗಲೇ ಒಬ್ಬ ಪ್ರಕರಣಕ್ಕೆ ಸಂಬಂಧ ಇಲ್ಲದವರನ್ನೇ ಹೊಡೆದುಕೊಂಡಿದ್ದಾರೆ ಸ್ಥಳೀಯರು, ಇವನನ್ನು ಬಿಡ್ತಾರ ಅಂತ ಈತನನ್ನು ರಾತ್ರಿಯ ವೇಳೆ ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಾಗ ಈತ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟ. ಪೊಲೀಸರಿಂದ ಗನ್ನನ್ನು ಕಿತ್ಕೊಂಡ ಅಂತ ಹೇಳಿ ಪೊಲೀಸರು ಹೇಳಿ ಈತನ ಮೇಲೆ ನಾವು ಫೈರಿಂಗ್ ಮಾಡಬೇಕಾಗಿ ಬಂತು ಅಂಥೇಳಿ ಫೈರ್ ಮಾಡಿದ್ದಾರಂತೆ. ಬಟ್ ಈ ರೀತಿ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ. ಪೊಲೀಸರು ಈ ರೀತಿಯ ಸಿಚುವೇಶನ್ಗಳಲ್ಲಿ ಕಾಲಿಗೆ ಗುಂಡಿಡ್ತಾರೆ. ಈತನಿಗೆ ಯಾವ ಭಾಗಕ್ಕೆ ಗುಂಡು ಬಿದ್ದಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈತ ಅಸ್ವಸ್ಥನಾಗಿದ್ದಾನೆ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ವೇಳೆಯಲ್ಲಿ ಸಾವನ್ನಪ್ಪಿದ್ದಾನೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಲಾ ಆ್ಯಂಡ್ ಆರ್ಡರ್ ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. ಅದನ್ನು ಈ ಪ್ರಕರಣ ಒಂದರಲ್ಲಿ ಹೇಳಬೇಕಿಲ್ಲ. BJP, ಅದರಲ್ಲೂ ಸುವೇಂದು ಅಧಿಕಾರಿ ಯಾವಾಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಆಗಲೇ ನಾವು ಹೇಳ್ತಾ ಇದ್ವಿ, ಸುವೇಂದು ಅಧಿಕಾರಿಯವರ ಆರಂಭಿಕವಾದಂತಹ ಹೆಜ್ಜೆಗಳು, ಅವರ ತೆಗೆದುಕೊಂಡಂತಹ ಐತಿಹಾಸಿಕ ನಿರ್ಧಾರಗಳು ಅವೇ ಹೇಳ್ತಾ ಇತ್ತು ಮುಂದಿನ 5 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಆಡಳಿತ, ಲಾ ಆ್ಯಂಡ್ ಆರ್ಡರ್ ಹೆಂಗಿರುತ್ತೆ ಅಂತ. ಇದೇ ಮಮತಾ ಬ್ಯಾನರ್ಜಿಯವರ ಸರ್ಕಾರದಲ್ಲಿ 24ರಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಇದೇ ರೀತಿಯ ಘಟನೆ ನಡೆಯುತ್ತೆ. ಅಲ್ಲಿ ಆರೋಪಿಗಳ ಪರವಾಗಿ ಸರ್ಕಾರ ನಿಂತ್ಕೊಳ್ಳುತ್ತೆ. ತನಿಖೆ ಮಾಡೋದಿಲ್ಲ ಸರಿಯಾಗಿ. ಯಾವ ಸ್ಥಳದಲ್ಲಿ ಘಟನೆ ನಡೆದಿದೆ ಆ ಘಟನೆ ನಡೆದಂಥ ಸ್ಥಳವನ್ನೇ, ಲೈಬ್ರರಿನೇ ಹೊಡಿತಾರೆ, ಗೋಡೆನೇ ಹೊಡೆದಾಕ್ತಾರೆ ಇವರು. ಆರೋಪಿಗಳ ಪರವಾಗಿ ಸರ್ಕಾರ ನಿಲ್ಲುವಂಥ ಪ್ರಯತ್ನ ಪಡುತ್ತೆ ಮಮತಾ ಬ್ಯಾನರ್ಜಿ ಸರ್ಕಾರ. ಸುಪ್ರೀಂ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿ ಇದನ್ನು CBI ತನಿಖೆ ಕೊಡುತ್ತೆ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಐ ಥಿಂಕ್ ಅವರ ಹೆಸರು ರತ್ನಾ ದೇವನಾಥ್ ಅವರ ಪುತ್ರಿ, ಈಗ ಅವರು BJPಯ ಶಾಸಕಿ. ಮೊನ್ನೆ ಸುವೇಂದು ಅಧಿಕಾರಿ ಈ ವಿಚಾರವನ್ನು ಸದನದಲ್ಲಿ ಮಾತನಾಡಬೇಕಾದ್ರೆ, ಗರ್ಜಿಸಬೇಕಾದ್ರೆ ಈ ವಿಚಾರದಲ್ಲಿ ನ್ಯಾಯ ಕೊಡಿಸ್ತೇವೆ ಅಂತ ಕಣ್ಣಲ್ಲಿ ನೀರು ಇಟ್ಬಿಟ್ರು ಅವರು. ಇದೇ ವ್ಯತ್ಯಾಸ, ಈ ಬದಲಾವಣೆಯೇ ಪಶ್ಚಿಮ ಬಂಗಾಳಕ್ಕೆ ಬೇಕಾಗಿತ್ತು ಅಂತ ನಾವು ಡೇ 1 ಎಲೆಕ್ಷನ್ ಕವರೇಜ್ನಿಂದ ಹೇಳ್ಕೊಂಬಂದಿತ್ತು. ಈ ರೀತಿಯ ಬದಲಾವಣೆ ಬೇಕಿತ್ತು. ಉತ್ತರ ಪ್ರದೇಶದ ಲಾ ಆ್ಯಂಡ್ ಆರ್ಡರ್ ಯೋಗಿ ಆದಿತ್ಯನಾಥ್ ಬಂದ ನಂತರ ಬದಲಾಯಿತು. ಅಸ್ಸಾಂನಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೀತಾ ಇದ್ವು. ಹಿಮಂತ್ ಬಿಶ್ವಾ ಶರ್ಮಾ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ರು. ಈಗ ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿಯ ಈ ನಡೆ ನಿಜಕ್ಕೂ ಕೂಡ ಮೆಚ್ಚುವಂಥದ್ದೇ, ಇದು ಬೇಕಾಗಿರುವಂಥದ್ದೇ. ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮಾಡುವ ಮುನ್ನ, ಈ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕುವ ಮುನ್ನ ಒಂದು ಪಕ್ಷ ಇವರು ಯೋಚನೆ ಮಾಡ್ತಾರೆ. ಇಂಥವ್ರು ಯೋಚನೆ ಮಾಡ್ತಾರೆ. ಇಂತಹ ನಿರ್ಧಾರಗಳು ಬೇಕಾಗಿತ್ತು ಸರ್ಕಾರಗಳಿಂದ. 74 ಗಂಟೆಯ ಡೆಡ್ಲೈನ್, ಅದು ಆಕೆಯ ಶವ ಅಂದರೆ ಇನ್ನೂ ಜೀವಂತ ಇದ್ದಂತಹ ಆಕೆಯನ್ನು ಮೂಟೆಯಲ್ಲಿ ಕಟ್ಟಿ ಎಸಿತಾರಂತಿವರು. ಇನ್ನೂ ಜೀವಂತ ಇತ್ತು ಆಕೆಗೆ, ಒಂದು ಕೆರೆಯ ಒಳಗಡೆ ಎಸಿತಾರೆ ಇವರು. ಎಂತಹ ಪಾಪಿಗಳು! ಶಬ್ದಗಳೇ ಇಲ್ಲ ಇಂಥವ್ರ ಬಗ್ಗೆ ಮಾತನಾಡಲಿಕ್ಕೆ. ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ
ಈಗ ಪಶ್ಚಿಮ ಬಂಗಾಳ. ಇನ್ನು ಇದರಲ್ಲಿ ವಿಶೇಷವಾಗಿ ಆ ಪ್ರಭಾಸ್ನ ತಾಯಿಯವರ ಒಂದು ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಮೆಚ್ಚಬೇಕು. ಈ ಸ್ಟೋರಿಯಲ್ಲಿ ಹೈಲೈಟ್ ಆಗಬೇಕಾಗಿದ್ದಂಥದ್ದೇ ಇದು. ಆತ ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗಿದೆ. ಪೊಲೀಸರು ತಮಗೆ 5 ಗಂಟೆಗೆ ಬಂದು ನಿಮ್ಮ ಮಗ ಮೃತಪಟ್ಟಿದ್ದಾನೆ, ಶವವನ್ನು ನಿಮಗೆ ಹಸ್ತಾಂತರಿಸ್ತೇವೆ, ಕೆಲವು ದಾಖಲೆಗಳನ್ನು ಕೇಳಲಿಕ್ಕೆ ಬಂದಿದ್ರಂತೆ. ನಮಗೆ ಆತನ ಶವವೂ ಬೇಡ, ಆತ ಒಬ್ಬ ಕೆಟ್ಟ ಚಟಗಳಿಗೆ ಒಳಪಟ್ಟಿದ್ದ, ಆತನಿಗೆ ಎಷ್ಟು ಹೇಳಿದ್ರೂ ಕೂಡ ಆತ ಬದಲಾಯಿಸ್ಕೊಳ್ಳಲಿಲ್ಲ, ಇಂತಹ ಕೃತ್ಯವನ್ನು ಮಾಡಿದ್ದಾರೆ, ಅವನ ಸಾವು ನನಗೆ ತಾಯಿಯಾಗಿ ದುಃಖ ತಂದಿದೆ, ಆದರೆ ಅವನು ಮಾಡಿದ ಕೃತ್ಯಕ್ಕೆ ತಕ್ಕ ಶಿಕ್ಷೆಯಾಗಿದೆ ಅಂತ ಹೇಳಿ ಪ್ರಭಾಸ್ ಮಿಶ್ರಾ ಅವರ ತಾಯಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ನಿಜಕ್ಕೂ ಕೂಡ ಇಡೀ ದೇಶ ಮೆಚ್ಚಬೇಕಾಗಿರುವಂಥದ್ದು, ಇಡೀ ದೇಶ ಮೆಚ್ಚಬೇಕಿದೆ. ಈ ಪಶ್ಚಿಮ ಬಂಗಾಳ ಇನ್ನೂ ಬದಲಾವಣೆ ಕಾಣಲಿ, ಈ ರೀತಿಯ ಘಟನೆಗಳು ಮತ್ತೆಲ್ಲೂ ಕೂಡ ಮರುಕಳಿಸೋದು ಬೇಡ, ಇಂಥವ್ರಿಗೆಲ್ಲ ಈ ರೀತಿಯಾದಂಥ ಎನ್ಕೌಂಟರ್ಗಳು ಪಾಠ ಆಗಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.